ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಯಾರಾದರೂ ಹೊಸಬರು ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಬೆಲ್ ಐಕನ್ ಪ್ರೆಸ್ ಮಾಡಿ. ನಾವು ಹಾಕೋ ಎಲ್ಲ ವೀಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಹಾಗೆ ಇವತ್ತು ನಾನು ಚೀಸ್ ಬಾಲ್ ಮಾಡೋಣ ಅಂತ ರೆಡಿ ಮಾಡ್ತಾ ಇದ್ದೀನಿ. ಚೀಸ್ ಬಾಲ್ ಮಾಡೋದಕ್ಕೆ ನಾನಿಲ್ಲಿ 2 ಆಲೂಗಡ್ಡೆಯನ್ನು ತೊಗೊಂಡಿದ್ದೇನೆ, ಬೇಯಿಸಿರುವಂಥ ಆಲೂಗಡ್ಡೆಯನ್ನು ತೊಗೊಂಡಿದ್ದೇನೆ. ಆಲೂಗಡ್ಡೆಯನ್ನು ಬೇಯಿಸಿದ್ದೇನೆ. ಹಾಗೆ ಇಲ್ಲಿ ನಾನು ಜಾಸ್ತಿ ಬೇಯಿಸಿಲ್ಲ, ಅಂದರೆ ತುಂಬ ಆಲೂಗಡ್ಡೆ ತುಂಬ ಮೆತ್ತಗೆ ಆಗಬಾರ್ದು. ಹಾಗಾಗಿ ನೋಡಿ ಈ ರೀತಿಯಾಗಿ ಮಾಡ್ಕೊಂಡಿದ್ದೀನಿ. ಇದನ್ನು ಈಗ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳೋಣ. ನೀಟಾಗಿ ಸ್ಮ್ಯಾಶ್ ಮಾಡ್ಕೋಬೇಕು. ಮೊದಲಿಗೆ ಆಲೂಗಡ್ಡೆ ಪೀಸ್ ಎಲ್ಲ ಸ್ಮ್ಯಾಶ್ ಆಗಬೇಕು. ಆಲೂಗಡ್ಡೆನೆಲ್ಲ ನೀಟಾಗಿ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ನಾನು ಇಲ್ಲಿ ಚಿಲ್ಲಿ ಪೌಡ್ರನ್ನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಅರ್ಧ ಸ್ಪೂನು ಚಾಟ್ ಮಸಾಲವನ್ನು ಹಾಕ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲವನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಳ್ಳುವ. ಇವಾಗ ಇದನ್ನು ನೀಟಾಗಿ ಎಲ್ಲವೂ ಮಿಕ್ಸ್ ಆಗಲಿ. ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದಕ್ಕೆ ನೀರನ್ನು ಸೇರಿಸಬಾರ್ದು, ನೀರು ಸೇರಿಸಿ ಮಿಕ್ಸ್ ಮಾಡ್ಕೊಳ್ಬಾರ್ದು. ಆಲೂಗಡ್ಡೆಯ ಉಂಡೆ ಕಟ್ಟಲಿಕ್ಕೆ ಬರುವುದಿಲ್ಲ ಆಮೇಲೆ. ಈಗ ನಾನು ಒಂದು ಈರುಳ್ಳಿಯನ್ನು ಕಟ್ ಮಾಡಿ ತೊಗೊಂಡಿದ್ದೇನೆ. ಈರುಳ್ಳಿ ಕೂಡ ಇದಕ್ಕೆ ಹಾಕಿ ಇದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ತೀನಿ. ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ತೀನಿ. ಯಾವುದೇ ರೀತಿ ನೀರನ್ನು ನಾನು ಆ್ಯಡ್ ಮಾಡಿಲ್ಲ ಇಲ್ಲಿ. ನೀರು ಹಾಕಿದರೆ ಆಮೇಲೆ ನಮಗೆ ಚೀಸ್ ಬಾಲ್ ಮಾಡಲಿಕ್ಕೆ ಬರುವುದಿಲ್ಲ. ಇವಾಗ ಬ್ಯಾಟರ್ ರೆಡಿ ಆಯಿತು ನೋಡಿ. ಇದನ್ನು ಈಗ ನಾವು ಉಂಡೆ ಕಟ್ಕೊಳ್ಬೇಕು. ಕೈಗೆ ಸ್ವಲ್ಪ ತುಪ್ಪವನ್ನು ಹಚ್ಕೊಂಡು ಉಂಡೆ ಕಟ್ಕೊಂಡ್ರೆ ಕೈಗೆ ಅಂಟಲ್ಲ. ನೋಡಿ ಈ ರೀತಿ ಬಾಲ್ ಉಂಡೆಯನ್ನು ಮಾಡಿಕೊಂಡು ಕೈಯಲ್ಲಿ ಹಾಕಿ ನೀಟಾಗಿ ತಟ್ಕೊಂಡ್ರೆ ಆಯಿತು. ಈ ರೀತಿ ತಟ್ಕೊಳ್ಬೇಕು. ನಂತರ ಇದರ ಮಧ್ಯದಲ್ಲಿ ಚೀಸನ್ನು ನಾವು ಉಂಡೆ ಆಗಿ ಇಡಬೇಕು. ಚೀಸನ್ನು ಕಟ್ ಮಾಡಿದ್ದ ಚೀಸ್ದ ಉಂಡೆಯನ್ನು ಇದರ ಮಧ್ಯದಲ್ಲಿ ಇಟ್ಕೊಳ್ಳೋಣ. ಅದನ್ನು ಫುಲ್ ಕವರ್ ಮಾಡಬೇಕು. ಚೀಸನ್ನು ಇಟ್ಬಿಟ್ಟು ಫುಲ್ ಕವರ್ ಮಾಡಿದರೆ ನಮ್ಮ ಚೀಸ್ ಬಾಲ್ ರೆಡಿ ಆಗುತ್ತೆ. ಈ ರೀತಿ ಉಂಡೆ ಕಟ್ಕೋಬೇಕು. ಈಗ ಹಾಗೆ ಎಲ್ಲವನ್ನು ಇದೇ ರೀತಿಯಲ್ಲಿ ಮಾಡಿ ಉಂಡೆ ಕಟ್ಟಿ ಇಟ್ಕೊಳ್ಳೋಣ. ಕೈಗೆ ಸ್ವಲ್ಪ ತುಪ್ಪ ಹಚ್ಕೊಳ್ಳಿ, ಆವಾಗ ಕೈಗೆ ಅಂಟ್ಕೊಳ್ಳಲ್ಲ. ನೋಡಿ ಎಲ್ಲವೂ ಇದೇ ರೀತಿ ಉಂಡೆ ಕಟ್ಕೊಳ್ತೇನೆ ನಾನೀಗ. ಈ ರೀತಿ ಮಾಡಿ ತಟ್ಟಿ ಮಧ್ಯದಲ್ಲಿ ಚೀಸ್ ಬಾಲನ್ನು ಇಟ್ಟು ಕವರ್ ಮಾಡಿದರೆ ಆಯಿತು. ಈರುಳ್ಳಿ ಎಲ್ಲ ಹಾಕಿದ್ವಿ, ಅದಕ್ಕೆ ಕ್ಯಾರೆಟ್ ಕೂಡ ಹಾಕ್ತಾರೆ. ಹಾಗೆ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಬೇಕು, ನೀಟಾಗಿ ಚೆನ್ನಾಗಿ ಬರುತ್ತೆ. ಈ ರೀತಿ ಉಂಡೆಯನ್ನು ಈ ರೀತಿ ಇದು ಮಾಡಿಕೊಂಡ್ರೆ ಆಯಿತು. ಪಿಲಪ್ ಮಾಡಿಕೊಂಡ್ರೆ ಆಯಿತು. ಇದನ್ನು ನೋಡಿ ಇಷ್ಟೇ. ಬೇಗನೆ ಮಾಡ್ಬೋದು, ಹಾಗೆ ತುಂಬ ಕಡಿಮೆ ಸಮಯದಲ್ಲಿ ಮಾಡ್ಬೋದು. ಇದನ್ನು ಸಂಜೆ ಟೈಮ್ ಸ್ನ್ಯಾಕ್ಸು ಏನಾದರೂ ಬೇಕು ಅಂತ ಮಕ್ಕಳು ಕೇಳಿದಾಗ ಬೇಗನೆ ಮಾಡಿಕೊಡ್ಬೋದು. ಜಾಸ್ತಿ ಟೈಮ್ ತಗೊಳ್ಳೋದಿಲ್ಲ. ಹಾಗಾಗಿ ತುಂಬ ಸುಲಭವಾಗಿ ಕೂಡ ಮಾಡ್ಬೋದು. ಈ ರೀತಿ ಮಾಡಿದರೆ ಆಯಿತು. ನೋಡಿ ನಾನಿವಾಗ ಎಲ್ಲವನ್ನು ಇದೇ ರೀತಿ ಉಂಡೆ ಮಾಡ್ಕೊಳ್ತೀನಿ. ನೋಡಿ ಎಲ್ಲವನ್ನು ಇದೇ ರೀತಿ ಉಂಡೆ ಮಾಡ್ಕೊಂಡಿದ್ದೀನಿ. ಹಾಗೆ ನಾನು ಇನ್ನೊಂದು ಬೌಲಿಗೆ 2 ಸ್ಪೂನು ಕಾರ್ನ್ಫ್ಲೋರನ್ನು ಹಾಕಿ ನೀರು ಹಾಕಿ ಮಿಕ್ಸ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಯಾಕಂದರೆ ಇದರಲ್ಲಿ ಡಿಪ್ ಮಾಡಬೇಕು. ಆ ಉಂಡೆಯನ್ನು ಇದರಲ್ಲಿ ಡಿಪ್ ಮಾಡಬೇಕು. ಅದಕ್ಕೆ ಕಾರ್ನ್ಫ್ಲೋರನ್ನು ಹಾಕಿದ್ದೇನೆ. ನೀವು ಮೈದಾ ಆದರೂ ಹಾಕ್ಬೋದು. ನಾನಿಲ್ಲಿ ಕಾರ್ನ್ಫ್ಲೋರ್ ಹಾಕಿದ್ದೆ ಕೋಟಿಂಗಿಗೆ. ಈ ರೀತಿ ನೀರಲ್ಲಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೇನೆ ನಾನು ಇದನ್ನು. ನೋಡಿ ಚೆನ್ನಾಗಿ ಮಿಕ್ಸ್ ಆಗಬೇಕು. ಗಂಟೆಲ್ಲ ಇರೋದನ್ನೆಲ್ಲ ತೆಗೆದು ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಇವಾಗ ಈ ಬ್ಯಾಟರ್ ರೆಡಿಯಾಗಿದೆ ನಮ್ಮದು. ಇವಾಗ ಚೀಸ್ ಬಾಲ್ ಕೂಡ, ಇದು ಬ್ರೆಡ್ ಕ್ರಮ್ಸ್ ಕೂಡ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ನಾವು ಮಾಡಿಟ್ಕೊಂಡಿದ್ದೀವಲ್ಲ ಉಂಡೆ, ಅದನ್ನು ಅದರಲ್ಲಿ ಮಿಕ್ಸ್ ಮಾಡಿ ಹಾಗೆ ಬ್ರೆಡ್ ಕ್ರಮ್ಸಲ್ಲಿ ಮಾಡಿದರೆ ನಮ್ಮ ಚೀಸ್ ಬಾಲ್ ರೆಡಿ ಆಗುತ್ತೆ. ಈ ರೀತಿ ಡಿಪ್ ಮಾಡಬೇಕು. ಹಾಗೆ ಬ್ರೆಡ್ ಕ್ರಮ್ಸಲ್ಲಿ ಕೂಡ ಡಿಪ್ ಮಾಡಬೇಕು ಅದನ್ನು, ಉಂಡೆಯನ್ನು. ನೋಡಿ ಈ ರೀತಿ ಡಿಪ್ ಮಾಡಿದರೆ ಆಯಿತು. ಇವಾಗ ಎಲ್ಲವನ್ನು ಅದೇ ರೀತಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಒಲೆ ಮೇಲೆ ಒಂದು ಪಾತ್ರೆಯಲ್ಲಿ ನಾನು ಎಣ್ಣೆ ಕೂಡ ಕಾಯಲಿಕ್ಕೆ ಇಟ್ಕೊಂಡಿದ್ದೇನೆ. ಎಣ್ಣೆ ಕೂಡ ಬಿಸಿಯಾಗಿದೆ. ಇವಾಗ ಇದರಲ್ಲಿ ಎಣ್ಣೆಯಲ್ಲಿ ಎಲ್ಲವನ್ನು ಕೂಡ ಹಾಕ್ಕೊಳ್ಳೋಣ.
ಎಣ್ಣೆ ಕುದೀತಾ ಉಂಟು ನೋಡಿ. ನಾನು ಕೈಗೆ ಎಣ್ಣೆ ಹಾರ್ತದೆ ಅನ್ನೋ ಕಾರಣಕ್ಕೆ ಸ್ಪೂನಲ್ಲಿ ಹಾಕ್ತಾಯಿದ್ದೀನಿ. ಇದು ನೀಟಾಗಿ ಇವಾಗ ಬಾಯ್ಲ್ ಆಗಲಿ. ನೋಡಿ ಬಾಯ್ಲ್ ಆಗ್ತಾ ಉಂಟು. ಎಷ್ಟು ಚೆಂದ ಕಾಣ್ತಾ ಉಂಟು ಇವಾಗಲೇ. ತುಂಬ ಸೂಪರಾಗಿರುತ್ತೆ ಚೀಸ್ ಬಾಲ್. ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಹಾಗೆ ಕಡಿಮೆ ಸಮಯದಲ್ಲಿ ಮಾಡೋದು ಕೂಡ ಹೌದಲ್ವಾ, ಹಾಗಾಗಿ ತುಂಬ ಚೆನ್ನಾಗಾಯಿತು. ಇವಾಗ ಇದು ಆಗ್ತಾ ಬಂತು. ಇದನ್ನು ನಾನು ತೆಗಿತಾ ಇದ್ದೀನಿ. ಒಂದು ಪಾತ್ರೆಯಲ್ಲಿ ಹಾಕ್ಕೊಳ್ಳೋಣ. ಹಾಗೆ ಇನ್ನು ಉಳಿದಿರೋದನ್ನು ಕೂಡ ಇದರಲ್ಲೇ ನಾವು ಬಾಯ್ಲ್ ಮಾಡ್ಕೊಳ್ಳುವ. ಎಲ್ಲವನ್ನು ಹಾಕ್ಕೊಂಡಿದ್ದೀನಿ. ಇವಾಗ ಇದು ಕೂಡ ಆಗ್ತಾ ಬಂತು. ನಾನು ಇದನ್ನು ಕೂಡ ಅದೇ ಪಾತ್ರೆಯಲ್ಲಿ ಹಾಕ್ಕೊಳ್ತೇನೆ ತೆಗೆದುಬಿಟ್ಟು. ಇವಾಗ ನೋಡಿ ಚೀಸ್ ಬಾಲ್ ರೆಡಿ ಆಯಿತು. ಹೇಗಿದೆ ಅಂತ ನಿಮಗೆ ನಾನು ಒಂದು ಓಪನ್ ಮಾಡಿ ತೋರಿಸ್ತೇನೆ ನೋಡಿ. ಒಳಗಡೆ ಆ ಚೀಸ್ ಯಾವ ರೀತಿ ಕಾಣ್ತಾ ಇದೆ ನೋಡಿ. ಎಷ್ಟು ಸೂಪರಾಗಿದೆ ಅಲ್ವಾ. ತುಂಬ ಚೆನ್ನಾಗಿದೆ. ಟೇಸ್ಟ್ ಕೂಡ ಸಖತ್ತಾಗಿರುತ್ತೆ. ಓಕೆ, ನೋಡಿದ್ರಲ್ಲ. ಇಷ್ಟ ಆದರೆ ಒಂದು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ಬಾಯ್ ಬಾಯ್.